ಮತ್ತೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಇದೇ ಕಾರಣಕ್ಕೆ ಈಗ ಅಲ್ಲಿ ರಕ್ತದೋಕುಳಿ ನಡೀತಾ ಇದೆ. ಇನ್ನೂ ಕೂಡ ಬಿಗುವಿನ ವಾತಾವರಣ ಮುಂದುವರೆದಿರುವಂಥದ್ದು, ಹಿಂಸಾತ್ಮಕ ರೂಪಕ್ಕೆ ತಿರುಗ್ತಾ ಇದೆ ಅಲ್ಲಿಯ ರಾಜಕೀಯ ಬೆಳವಣಿಗೆಗಳು. ನಿನ್ನೆ ಸುವೇಂದು ಅಧಿಕಾರಿ ಆಪ್ತ ಸಹಾಯಕನನ್ನ ಕಗ್ಗೊಲೆ ಮಾಡಲಾಗಿತ್ತು. ಚಂದ್ರನಾಥ್ ರಥರನ್ನ ಅಲ್ಲಿ ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಲ್ಲಲಾಗಿತ್ತು. ಅದರ ಸಿಸಿಟಿವಿ ದೃಶ್ಯಗಳು, ಆ ದಾಳಿಯ ಸಿಸಿಟಿವಿ ದೃಶ್ಯಗಳು ಈಗ ಹರಿದಾಡ್ತಾ ಇರುವಂಥದ್ದು. ನಿನ್ನೆಯ ಕೊಲೆಗೆ ಸಂಬಂಧಿಸಿದಂತೆ ಒಂದು ವಾಹನವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಗುಂಡು ಹಾರಿಸಿದ ವ್ಯಕ್ತಿಗಾಗಿ ಶೋಧವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದೆಡೆ ಇವತ್ತು ಶಾಸಕಿ ರತ್ನಾ ದೇವನಾಥ್ ಅವರ ಮನೆ ಬಳಿಯಲ್ಲೇ ಸ್ಫೋಟ ಕೂಡ ನಡೆದಿದೆ. ಕಚ್ಚಾ ಬಾಂಬನ್ನು ಸ್ಫೋಟಿಸಿದ್ದಾರೆ ಬಂಗಾಳದಲ್ಲಿ. ಇದೆಲ್ಲ ಘಟನೆಗಳಾದ ಮೇಲೆ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಪೊಲೀಸರು. ಫುಲ್ ಅಲರ್ಟ್ ಆಗಿದ್ದು ಇನ್ನು ಮುಂದೆ ಅವಘಡಗಳು ಸಂಭವಿಸದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ದಾಳಿಕೋರರ ಸಿಸಿಟಿವಿ ದೃಶ್ಯ ಒಂದು ಕಡೆಗೆ, ಆ ದಾಳಿಯಲ್ಲಿ ಬಲಿಯಾದಂತಹ ಚಂದ್ರನಾಥ್ ರಥರ ಫೋಟೋ ಮತ್ತೊಂದು ಕಡೆಗೆ. ಮೂರನೇ ದೃಶ್ಯ ಏನಿದೆ ಅದು ಇವತ್ತು ರತ್ನಾ ದೇಬನಾಥ್ ಅವರ ಮನೆ ಬಳಿ ನಡೆದಂತಹ ಸ್ಫೋಟದ ದೃಶ್ಯಗಳು. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಶ್ರೀ, ನಿಜಕ್ಕೂ ಫಲಿತಾಂಶ ಬಂದ ಮೇಲೆ ಬಂಗಾಳದಲ್ಲಿ ಈಗ ನೆತ್ತರ ಓಕುಳಿ ಆಗ್ತಾ ಇರುವಂಥದ್ದು, ನೆತ್ತರು ಹರಿತಾ ಇರುವಂಥದ್ದು, ಪೊಲೀಸರು ಈಗ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ಹೇಗಿದೆ ವಿದ್ಯಶ್ರೀ? ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಎಲ್ಲ ಪ್ರಯತ್ನಗಳು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ ಚಂದ್ರನಾಥ್ ರಾಥ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ಜನ ಶಂಕಿತರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸಿಸಿಟಿವಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಸುವೇಂದು ಅಧಿಕಾರಿಯವರೇ ಹೇಳಿರೋ ಹಾಗೆ ಒಂದಿಷ್ಟು ಸಾಕ್ಷಿಗಳು, ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗಿದ್ದಾವೆ. ಅದರ ಆಧಾರದಲ್ಲಿ ತನಿಖೆ ನಡೀತಾ ಇದೆ ಅನ್ನುವುದನ್ನ ತಿಳಿಸಿದ್ದಾರೆ. ಇನ್ನು ಆ ಸಿಸಿಟಿವಿ ಫುಟೇಜ್ನಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿನ್ನೆ ಒಂದಿಷ್ಟು ಕಾಂಟ್ರಾಸ್ಟ್ ಸ್ಟೇಟ್ಮೆಂಟ್ಗಳು ಬಂದವು ಪ್ರತ್ಯಕ್ಷದರ್ಶಿಗಳಿಂದ. ಒಂದೇ ಬೈಕ್ ನಲ್ಲಿ ಬಂದಿದ್ದು ದುಷ್ಕರ್ಮಿಗಳು, ಒಂದೇ ಬೈಕ್ ನಲ್ಲಿ ಬಂದು ಅವರು ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ ಚಂದ್ರನಾಥ್ ರಾಥ್ ಆತ ಕೂತಿದ್ದಂತಹ ಆ ಪಕ್ಕದಲ್ಲೇ ಹೋಗಿ ನಿಂತು, ಅವರ ಗಾಡಿ ಸ್ಲೋ ಆಗ್ತಾ ಇದ್ದ ಹಾಗೆ ಪಕ್ಕದಲ್ಲಿ ಹೋಗಿ ನಿಂತು ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಫೈರಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೆಲವು ಪ್ರತ್ಯಕ್ಷದರ್ಶಿಗಳು ನೀಡಿದ್ರು. ಆದ್ರೆ ಈ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸಿದಾಗ ಈ ವೈಟ್ ಸ್ಕಾರ್ಪಿಯೋ, ಸುವೇಂದು ಅವರ PA ಇದ್ದಂತಹ ವೈಟ್ ಸ್ಕಾರ್ಪಿಯೋ ಏನ್ ಪಾಸ್ ಆಗುತ್ತೆ, ಅದ್ರ ಹಿಂದೆನೆ ಒಂದು ಬೈಕ್ ಬರುತ್ತೆ. ಬೈಕ್ ನವನು ಸ್ವಲ್ಪ ಹೊತ್ತು ನಿಲ್ತಾನೆ, ಮತ್ತೊಬ್ಬ ತನ್ನನ್ನ ಜಾಯಿನ್ ಆಗ್ಲಿ ಅಂತ ಹೇಳಿ ಆ 2 ಬೈಕ್ಗಳು ಪಾಸ್ ಆದಂತಹ ನಂತರದಲ್ಲಿ ಮತ್ತೊಂದು ಬೈಕ್ ನ ಎಂಟ್ರಿ ಆಗುತ್ತೆ. ಅದಾದ ನಂತರ ಆ ಕೃತ್ಯ ನಡೆಯೋದು. ಅದಾದ ಬಳಿಕ ಒಂದೇ ಬೈಕ್ ನಲ್ಲಿ 3 ಜನ ಅದೇ ಒಂದು ವಿಡಿಯೋದಲ್ಲಿ 1 ನಿಮಿಷದ ಒಳಗಾಗಿ ವಾಪಸ್ ಆಗ್ತಾರೆ. ಅಂದ್ರೆ ಅಷ್ಟು ಸೆಕೆಂಡ್ಗಳ ಒಳಗಾಗಿ ತಮ್ಮ ಕೃತ್ಯವನ್ನ ಮುಗಿಸಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿರೋದು. ಆರೋಪ ಇರೋದೇನು, ನೇರವಾಗಿ ಆರೋಪ ಇರೋದು TMC ಗೂಂಡಾಗಳ ಮೇಲೆ. TMC ಗೂಂಡಾಗಳೇ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಸುವೇಂದು ಅಧಿಕಾರಿಯವರ ಸಹೋದರ ಸಿಬಿಐ ತನಿಖೆಗೆ ಈ ಪ್ರಕರಣವನ್ನ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕನ ಕೊಲೆ ಆಯ್ತಲ್ಲ, ಇದೇ ಚುನಾವಣಾ ನಂತರದಲ್ಲಾದಂತಹ ಮೊದಲ ಕೊಲೆಯಲ್ಲ. ಇದಕ್ಕೂ ಹಿಂದೆಯೂ ಕೂಡ ಮತ್ತೋರ್ವ ಶಾಸಕನ ಆಪ್ತ, ಅವರ ಬೆಂಬಲಿಗರ ಒಂದು ಕೊಲೆ ಪ್ರಕರಣ ನಡೆದಿತ್ತು. ಬಿಜೆಪಿ ಒಬ್ಬನನ್ನ ಕೊಲೆ ಮಾಡುವಂತಹ ಘಟನೆ ಪಶ್ಚಿಮ ಬಂಗಾಳದಲ್ಲಿ ವರದಿಯಾಗಿದೆ. ಅದರ ಜೊತೆಗೆ ಈ ಹಿಂಸಾಚಾರಗಳು, ದಾಂಧಲೆಗಳು ವರದಿಯಾಗಿದ್ದಾವೆ. ಇವತ್ತು ಬೆಳಗ್ಗೆ ಅಷ್ಟೇ ಕೆಲವೇ ಗಂಟೆಗಳ ಹಿಂದೆ ನಡೆದಂತಹ ರತ್ನಾ ದೇಬನಾಥ್, ಪಾಣಿಹಟ್ ಕ್ಷೇತ್ರದ ಶಾಸಕಿ ರತ್ನಾ ದೇಬನಾಥ್, ಬಿಜೆಪಿ ಶಾಸಕಿ, ಆರ್ಜಿಕರ್ ರೇಪ್ ಅಂಡ್ ಮರ್ಡರ್ ಕೇಸ್ನ ಸಂತ್ರಸ್ತೆಯ ತಾಯಿ, ಆಕೆ 20,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವನ್ನ ದಾಖಲು ಮಾಡಿತು. ಆಕೆಯ ಮನೆಯ ಬಳಿ ಕಚ್ಚಾ ಬಾಂಬ್ ಅನ್ನ ಸ್ಫೋಟ ಮಾಡಲಾಗಿದೆ. ಇವೆಲ್ಲವೂ ಕೂಡ ಬಹಳ ವ್ಯವಸ್ಥಿತವಾಗಿ ಒಂದು ಅರಾಜಕತೆಯನ್ನ ಸೃಷ್ಟಿಸಬೇಕು, ಗೆದ್ದಂತಹ ಬಿಜೆಪಿಗೆ ಟಕ್ಕರ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನಡೀತಾ ಇರುವಂತಹ ಕೃತ್ಯಗಳು ಅಂತ ಹೇಳಲಾಗ್ತಾ ಇದೆ, ಆರೋಪವನ್ನ ಮಾಡಲಾಗ್ತಾ ಇದೆ. ಹಾಗಂತ ನವೀನ್, ನಮಗೆ ಗೊತ್ತಿರೋ ಹಾಗೆ ಪಶ್ಚಿಮ ಬಂಗಾಳಕ್ಕೆ ಚುನಾವಣಾ ಹಿಂಸಾಚಾರ ಮೊದಲೇನಲ್ಲ. ಕಳೆದ ಬಾರಿ ಚುನಾವಣಾ ಹಿಂಸಾಚಾರ ಹೇಗಿತ್ತು ಅಂತಂದ್ರೆ ಸುಮಾರು 30-40 ಜನ ಬಿಜೆಪಿ ಕಾರ್ಯಕರ್ತರು ಜೀವವನ್ನ ಕಳ್ಕೊಂಡ್ಬಿಡ್ತಾರೆ. ಮಹಿಳೆಯರ ಅತ್ಯಾಚಾರ ಆಗುತ್ತೆ, ಮನೆಗಳಿಗೆ ಬೆಂಕಿ ಬೀಳುತ್ತೆ. ಅಂಥದ್ದಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿನೇ ಈ ಬಾರಿ ಬದಲಾವಣೆಯನ್ನ ಬಯಸಿ ಪಶ್ಚಿಮ ಬಂಗಾಳದ ಮತದಾರ ಓಟನ್ನ ಹಾಕಿತ್ತು. ಬಟ್ ಸರ್ಕಾರ ರಚನೆ ಆಗ್ತಾ ಇರೋದು ಮೇ 9ನೇ ತಾರೀಕು. ಈಗಾಗಲೇ ಅಮಿತ್ ಶಾ ಅವರು ಕೊಟ್ಟ ಮಾತಿನಂತೆ ಸುಮಾರು 700 CRPF ಕಂಪನಿಗಳನ್ನ ಪಶ್ಚಿಮ ಬಂಗಾಳದಲ್ಲೇ ಇರ್ತಾರೆ ಅವರು ಇನ್ನು 2 ತಿಂಗಳುಗಳ ಕಾಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ
ಸ್ಪಷ್ಟವಾಗಿ ಹೇಳಿದ್ರು. ಬಟ್ ಅದರ ಹೊರತಾಗಿಯೂ ನಡೀತಾ ಇರುವಂತಹ ಈ ಹಿಂಸಾಚಾರಗಳಿದೆಯಲ್ಲ, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಅಟ್ಯಾಕ್ಗಳು, ಸುವೇಂದು ಅಧಿಕಾರಿಯವರ ಆಪ್ತ, ಸುವೇಂದು ಅಧಿಕಾರಿ ಯಾರು, ನಾಳಿದ್ದು ಮುಖ್ಯಮಂತ್ರಿ ಪದಗ್ರಹಣ ಆಗುವಂತಹ ಟೈಮ್ನಲ್ಲಿ ಬಹುತೇಕ ಇವರೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅನ್ನುವಂತಹ ಮಾತಿದೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದಂತಹ ಒಬ್ಬ ಪ್ರಬಲ ಬಿಜೆಪಿ ನಾಯಕ, ಆತನ ಆಪ್ತನನ್ನ ಟಾರ್ಗೆಟ್ ಮಾಡಿ, ಆತನನ್ನೇ ಟಾರ್ಗೆಟ್ ಮಾಡಿದ್ರು, ಅಂದ್ರೆ ಸುವೇಂದು ಅಧಿಕಾರಿಯವರನ್ನೇ ಟಾರ್ಗೆಟ್ ಮಾಡಿದ್ರು. ಮಿಸ್ ಆಗಿ ಅವರ ಆಪ್ತ ಸಹಾಯಕ ಈ ಬುಲೆಟ್ ಫೈರಿಂಗ್ ನಲ್ಲಿ ಸಾವನ್ನಪ್ಪಿದ್ನೋ ಅಥವಾ ಸುವೇಂದು ಅಧಿಕಾರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಫೈರಿಂಗ್ ಅನ್ನ ಮಾಡಲಾಯಿತು. ಇದು ಸದ್ಯಕ್ಕೆ ಈ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಟ್ ಪಶ್ಚಿಮ ಬಂಗಾಳದಾದ್ಯಂತ ನಡೀತಾ ಇರುವಂತಹ, ವರದಿಯಾಗ್ತಾ ಇರುವಂತಹ ಈ ಹಿಂಸಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿನ ಡಿಜಿಪಿ ನಾವು ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಜನರಲ್ಲಿ ಸುರಕ್ಷತೆಯ ಭಾವನೆ ಮೂಡೋ ಹಾಗೆ ಭದ್ರತಾ ಕ್ರಮಗಳನ್ನ ಕೈಗೊಳ್ಳುವಂತಹ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ನವೀನ್, ಥ್ಯಾಂಕ್ ಯು ವಿದೇಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.